ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ತನ್ನ ಸ್ವರಕ್ತದಿಂದ ನಮ್ಮನ್ನು ವಿಮೋಚಿಸಿದ ನಮ್ಮ ಸರ್ವಶಕ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತಿದ್ದೇನೆ. ಇಂದಿನ ಧ್ಯಾನ ವಚನ ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಹಾಡಲಿ. ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸಬಹುದಾದ ವಿಷಯವೇನೆಂದರೆ, ಒಂದು ವಾಕ್ಯ ಆದರೆ 2 ಮಹತ್ವದ ಸತ್ಯಗಳನ್ನು ಹೇಳುತ್ತದೆ: ಪ್ರಾರ್ಥನೆ ಮತ್ತು ಸ್ತುತಿ. ಈ ಶ್ರಮ ಮರಣಗಳ ಕಾಲವೆಂದರೆ ಕಷ್ಟದಲ್ಲೂ ದೇವರನ್ನ ಹಿಡಿದುಕೊಳ್ಳುವುದು, ಆತನು ಮಾಡಿದ ಕಾರ್ಯಗಳಲ್ಲಿ ಅವರನ್ನು ಸ್ತುತಿಸುವುದು. ಯೇಸು ಕ್ರಿಸ್ತನು ಶಿಲುಬೆಗೆ ಹೋಗುವ ಮುನ್ನ ಈ ಲೋಕದಲ್ಲಿಯೇ ಅತ್ಯಂತ ಭಾರದ ಕ್ಷಣ ಎದುರಿಸಿದನು. ಅವರು ಗೆತ್ಸೆಮನೆ ತೋಟದಲ್ಲಿ ಮಾನವನ ಬಳಲಾಟ, ನೋವು, ಒತ್ತಡ, ಏಕಾಂತ ಇವೆಲ್ಲವುಗಳನ್ನು ಅನುಭವಿಸಿದನು. ಆ ಕ್ಷಣದಲ್ಲಿ ಯೇಸು ಏನು ಮಾಡಿದನು? ಅವರು ಪ್ರಾರ್ಥನೆ ಮಾಡಿದರು. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 42ನೇ ವಚನ. ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು. ಇದು ಯಾಕೋಬನು 5ನೇ ಅಧ್ಯಾಯ 13ನೇ ವಚನದ ಮೊದಲ ಭಾಗದ ಜೀವಂತ ಉದಾಹರಣೆ. ಕಷ್ಟದಲ್ಲಿದ್ದರೆ ಪ್ರಾರ್ಥಿಸಿರಿ. ಯೇಸು ಕ್ರಿಸ್ತನು ಸ್ವತಃ ಕಷ್ಟದ ಸಮಯವನ್ನು ಪ್ರಾರ್ಥನೆ ಮೂಲಕ ಎದುರಿಸಿದನು. ಅದಕ್ಕಾಗಿ ನಾವು ಕಷ್ಟ ಬಂದಾಗ ದೇವರ ಬಳಿ ಓಡಬೇಕೇ ಹೊರತು ದೂರ ಹೋಗಬಾರದು. ಎರಡನೆಯದಾಗಿ, ಸಂತೋಷಪಟ್ಟವರಾದರೆ ಸ್ತುತಿ ಗೀತೆಗಳನ್ನು ಹಾಡಲಿ. ದೇವರ ಒಳ್ಳೆಯತನವನ್ನು ಮರೆಯಬಾರದು. ಜನರು ಸಾಮಾನ್ಯವಾಗಿ ದೇವರನ್ನು ಕಷ್ಟದಲ್ಲಿ ಮಾತ್ರ ನೆನಪಿಸಿಕೊಳ್ಳುತ್ತಾರೆ. ಸಂತೋಷದ ಸಮಯದಲ್ಲಿ ದೇವರನ್ನು ಮರೆಯುವುದು ಸುಲಭ. ಸ್ತುತಿ ಮಾಡುವುದು ಎಂದರೆ ದೇವರ ಒಳ್ಳೆಯತನವನ್ನು ಒಪ್ಪಿಕೊಳ್ಳುವುದು, ಆತನ ಕೃಪೆಯನ್ನು ನೆನಪಿಸಿಕೊಳ್ಳುವುದು ಹಾಗೂ ಹೃದಯವನ್ನು ಕೃತಜ್ಞತೆಯಲ್ಲಿ ತುಂಬಿಸುವುದು. ಸ್ತುತಿ ನಮ್ಮ ಮನಸ್ಸನ್ನು ಬದಲಿಸುತ್ತದೆ. ಕೇವಲ ಹಾಡುವಲ್ಲ, ಅದು ಕೃತಜ್ಞತೆಯ ಆತ್ಮ. ದಾವೀದನು ತನ್ನ ಜೀವಿತದಲ್ಲಿ ಸಂತೋಷವಾಗಿದ್ದಾಗಲೂ ದೇವರನ್ನ ಸ್ತುತಿಸುತ್ತಿದ್ದನು. ಸಂತೋಷದಲ್ಲಿ ದೇವರನ್ನು ಮರೆಯದೆ ಕೀರ್ತನೆಗಳನ್ನು ರಚಿಸಿ ಸ್ತುತಿಸುತ್ತಿದ್ದನು. ಇಂದು ದೇವರು ನಿಮಗೆ ಹೀಗೆ ಕೇಳುತ್ತಿದ್ದಾರೆ: ನಿನ್ನ ಕಷ್ಟದ ಸಂದರ್ಭದಲ್ಲಿ ದೇವರನ್ನ ಹುಡುಕುತ್ತಿದ್ದೀರಾ? ನಿಮ್ಮ ಸಂತೋಷದ ಸಂದರ್ಭದಲ್ಲಿ ದೇವರನ್ನ ಸ್ಮರಿಸುತ್ತಿದ್ದೀರಾ? ಈ ಶ್ರಮ ದಿನಗಳ ಕಾಲದಲ್ಲಿ ನಾವು ಕಲಿಯಬೇಕಾದ ಪ್ರಮುಖ ವಿಷಯವೇನೆಂದರೆ, ಎಲ್ಲಾ ಸಮಯಗಳಲ್ಲೂ ದೇವರೊಂದಿಗೆ ಸಂಪರ್ಕದಲ್ಲಿರಬೇಕು. ದೇವರನ್ನು ನಾವು ಹುಡುಕಬೇಕಾಗಿದೆ. ಕಷ್ಟ ಬಂದಾಗ ಪ್ರಾರ್ಥನೆ ಮಾಡಬೇಕು, ಸಂತೋಷವಾಗಿದ್ದಾಗ ಸ್ತುತಿಸಬೇಕು. ಸ್ತುತಿ ನಮ್ಮ ಸ್ಥಿತಿಯನ್ನು ಬದಲಾಯಿಸುತ್ತದೆ, ಹಾಗೆಯೇ ಪ್ರಾರ್ಥನೆ ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುತ್ತದೆ. ಒಂದೇ ಇದ್ದರೆ ಆತ್ಮೀಯ ಬದುಕು ಜಾರುತ್ತದೆ, ಎರಡೂ ಇದ್ದರೆ ಜೀವನದ ತೂಕವನ್ನು ಸಮವಾಗಿ ಹೊರುತ್ತೇವೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25ನೇ ವಚನದಲ್ಲಿ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಕಷ್ಟ ಹಾಗೂ ಸ್ತುತಿಯಲ್ಲಿ ಅದ್ಭುತವನ್ನು ಕಾಣಬಹುದಾಗಿದೆ. ದೇವರು ಸೆರೆಮನೆಯ ಬಾಗಿಲುಗಳನ್ನು ತೆರೆದನು. ಯಾಕೋಬನು 5ನೇ ಅಧ್ಯಾಯ 13ನೇ ವಚನ ನಿಜ ಜೀವನದಲ್ಲಿ ನಡೆಯುವುದು ಈ ಘಟನೆಯಲ್ಲೇ. ಇಂದು ನಾವು ಉಪವಾಸ ಮಾಡಿ ದೇವರ ವಾಕ್ಯವನ್ನು ಧ್ಯಾನಿಸುವಾಗ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಬೇಕು. ಪ್ರಭುವೇ, ನನ್ನ ಕಷ್ಟಗಳಲ್ಲಿ ನಿನ್ನನ್ನು ಹುಡುಕುತ್ತೇನೆ, ನನ್ನ ಸಂತೋಷದಲ್ಲಿ ನಿನ್ನನ್ನು ಸ್ತುತಿಸುತ್ತೇನೆ. ಇದಕ್ಕಿಂತ ಸುಂದರವಾದ ಭಕ್ತಿಯ ಜೀವನ ಬೇರೆ ಇಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.